ಅನುದಾನವನ್ನು ಈ ಸರ್ಕಾರ ಬಿಡುಗಡೆ ಮಾಡ್ತಾರೆ. ಸರ್, ನಿಮಗೆ ಗೊತ್ತಿದೆ, ನಾವು ನಿತ್ಯ ಪೂಜೆ ಮಾಡ್ತಲೇ ಇದ್ದೀವಿ, ಕಾಮಗಾರಿ ಮಾಡ್ತಲೇ ಇದ್ದೀವಿ. ನಾವು ಸುಮಾರು ಕಳೆದ ವರ್ಷದಲ್ಲಿ ಡೆವಲಪ್ಮೆಂಟ್ಗೆ ಅಂತಲೇ ಸುಮಾರು 300-400 ಕೋಟಿ ರೂಪಾಯಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಇಲಾಖೆಯಲ್ಲಿ ಈಗ ನಮ್ಮಲ್ಲಿ ವಿದ್ಯುತ್ ಶಕ್ತಿ ಇಲಾಖೆ, ನಮ್ಮಲ್ಲಿ ಒಂದೇ ರಿಸೀವಿಂಗ್ ಸೆಂಟರ್ ಇದ್ದೀವಿ. ನಾನು 2005ರಲ್ಲಿ ಒಂದು ರಿಸೀವಿಂಗ್ ಸೆಂಟರ್ ಮೀಟರ್ ಹತ್ರ ಮಾಡಿದ್ದೆ. ಈಗ ಅದರಲ್ಲಿ ನಮಗೆ ಕರೆಂಟು 134 ಮೆಗಾವಾಟ್ಸ್ ಮಾತ್ರ ಕಲೆಕ್ಟ್ ಆಗ್ತಾ ಇದೆ. ನಮಗೆ ಕನ್ಸ್ಯೂಮ್ ಆಗೋಕ್ಕೆ ನಮ್ಮದು ತಾಲೂಕಿಗೆ ಬೇಕಾಗಿರೋದು 235 ಮೆಗಾವಾಟ್ಸ್ ವಿದ್ಯುತ್ ಶಾರ್ಟೇಜ್ ಇದೆ. ಅದಕ್ಕೆ ನಾವು ಈ ಗುಡ್ಡು ಒಳಗೆ ಒಂದು ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. 135 ಕೋಟಿ ರೂಪಾಯಿ ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಮತ್ತು ಅಮೂಲ್ಗಡ್ಡೆಗೆ ಒಂದು MESS ಮಾಡ್ತಾ ಇದ್ದೀವಿ, MMA ಕಾವಲಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲಿ ತೊರೆಹಳ್ಳಿ ತಾವು ಮಾಡ್ತಾ ಇದ್ದೀವಿ, ಆಮೇಲೆ ಮಠ ಗಂಗಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ, ಯರ್ಬಳ್ಳಿಲಿ ಮಾಡ್ತಾ ಇದ್ದೀವಿ, ಮಂಚೂರಲ್ಲಿ ಮಾಡ್ತಾ ಇದ್ದೀವಿ, ನಲ್ಲೂರಲ್ಲಿ ಮಾಡ್ತಾ ಇದ್ದೀವಿ, ಆಮೇಲೆ ತೊಳೆಕೊಪ್ಪದಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಬೋಗ್ಸಂದ್ರ ಹತ್ರ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಮಾಡಿದರೆ ನಾವು ಮುಂದಿನ ವರ್ಷದಲ್ಲಿ ಸುಗಮವಾಗಿ ರೈತರಿಗೆ ಕರೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಸುಮಾರು 500-600 ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವೆಲ್ಲ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ನಾವು ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದೀವಿ, ಒಂದು ಮಠ ಕೆರೆ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಈಗ ಅಂಗನವಾಡಿ ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮತ್ತು ಬಿಕೆಗುಡ್ಡ ಪ್ರಾಜೆಕ್ಟು ಕೂಡ ಕಂಪ್ಲೀಟ್ ಮಾಡಿ ಈ ವರ್ಷ ನೀರು ಕೊಡ್ತಕ್ಕಂಥದ್ದಕ್ಕೆ ಈಗೆಲ್ಲ ಕಾಮಗಾರಿ ನಡೀತಾ ಇದ್ದಾವೆ. ಈ ರೀತಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಈಗ ಗಣಿಬಾಧಿತ ಪ್ರದೇಶದಿಂದ ಸುಮಾರು 450 ಕೋಟಿ ರೂಪಾಯಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಇಡೀ ಫಾರೆಸ್ಟ್ ಎಲ್ಲ ಕಡೆಗೂ ಫೆನ್ಸಿಂಗ್ ಆಗ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. 95 ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಿಸ್ತಾ ಇದ್ದೀವಿ. ಅಂದರೆ ಎಲ್ಲೆಲ್ಲಿ ಶಾಲೆ ಕಾಲೇಜು ಕಟ್ಟಡಗಳು ಶಾರ್ಟೇಜ್ ಇದ್ದು ಅಲ್ಲೆಲ್ಲ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನ ಕಟ್ಟಿಸ್ತಾ ಇದ್ದೀವಿ. ಈ ರೀತಿ ತಾಲೂಕು ತುಂಬ ಎಲ್ಲ ರೀತಿಯ ಡಿಪೋ ಕಟ್ತಾ ಇದ್ದೀವಿ, ಡಿಪೋ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಈಗ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀವಿ. ಇವೆಲ್ಲ ಕಾಮಗಾರಿಗಳನ್ನ ಮಾಡಿದ್ದೀವಿ. ಎಲ್ಲ ಲೆಕ್ಕ ಹಾಕಿ 1,200,000 ಮೇಲೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ. ಸೊ ಸರ್ಕಾರ